ಎಲ್ರೂ ನೀನು ಆಗಲ್ಲ ಅಂದಾಗ ಅವನೇನ್ ಮಾಡಿದ್ ಗೊತ್ತಾ? ಕೊನೆಯ ಅವಕಾಶ. ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ರತ್ನ ಕನ್ನಡ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್. ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ಮಾತನಾಡ್ತಾ ಇರೋದು. ಇನ್ನೂ ತುಂಬಾ ವಿಷಯಗಳಿವೆ, ಮುಂದುವರಿಯೋಣ. ಈಗ ಈ ವಿಡಿಯೋ ಬಂದಲ್ಲ, ಇದೇ ರೀತಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೊದಲಿಗೆ ಸ್ಟಾರ್ ಪಿ ಓಪನ್ ಮಾಡು, ಸ್ಟೋರಿ ಬರೀರಿ ಯಾವ ತರ ಅಂತ ನೋಡಿ ಫ್ರೆಂಡ್ಸ್. ಈಗ 100 ಸೋರ್ಸ್ ಕನ್ನಡ ಬೆಸ್ಟ್ ಸ್ಟೋರಿ ಅಂತ ಬರೀತೀನಿ. ಈಗ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸ್ಟೋರಿ. ಈ ರೀತಿ ಬರುತ್ತೆ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಗೂಗಲ್ ಹೋಗಿ focalml.com ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆಗ ನಿಮ್ಮ ಜಿಮೇಲ್ ಅಕೌಂಟ್ ಕೊಟ್ಟು ಲಾಗಿನ್ ಆಗಿ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ಪೇಸ್ಟ್ ಮಾಡಿ. ಈಗ ಅಲ್ಲಿ ಐಡಿಯಾ ಸ್ಕ್ರಿಪ್ಟ್ ಜನ ಇದೆ, ಐಡಿಯಾ ಕ್ಲಿಕ್ ಮಾಡಿ. ಡ್ಯೂರೇಷನ್ನು 5 ಮಿನಿಟ್ ಗಂಟ ಮಾಡ್ಬೋದು. ಆಟೋ ಕೊಟ್ಟಿದ್ದೀನಿ. ಈಗ ಇಮೇಜಸ್ಸು ಯಾವ ಥರ ಇರಬೇಕು ಅಂತ, ವಿಡಿಯೋ ಯಾವ ಥರ ಬರಬೇಕು ಅಂತ ಫ್ರೀ ಆಗಿರೋದು ಎಲ್ಲ ಚೆಕ್ ಮಾಡಾದ್ಮೇಲೆ ಓಕೆ ಕೊಡಿ. ಸ್ವಲ್ಪ ಸ್ಲೋ ಆಗುತ್ತೆ, ನೆಟ್ವರ್ಕ್ ಸ್ಲೋ ಆಗುತ್ತೆ. ಈ ರೀತಿ ಡಿಸ್ಪ್ಲೇ ನಾವು ಕೊಡ್ತಂಥ ಸ್ಟೋರಿನ ಇದೇ ತಗಂತೆ ಯಾವ ಥರ ಬೇಕೋ ಆ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊತಿದೆ. ಅಲ್ಲಿ ಟೈಮ್ಸ್ ತೋರಿಸಿದ್ರೆ ಯಾವ ಥರ ಹೆಂಗೆ ಮಾಡಬೇಕು ಅಂತ. ಮತ್ತೆ ಈಗ ಹಿಂಗೆ ಇರುತ್ತೆ ಯಾವ ಥರ ಬೇಕು ಅಂತ ವಿಡಿಯೋ ಟೈಪು. ನಾವೀಗ 9 ಸೆಕೆಂಡ್ ಕೊಡ್ತೀನಿ. ನೆಕ್ಸ್ಟ್ ಟೈಮಿಂಗ್ಸು ಎಷ್ಟು ಸೆಕೆಂಡ್ ಇರಬೇಕು ಅಂತ, ಎಷ್ಟು ಯಾವ ಟೈಪ್ ಇರಬೇಕು ಅಂತ ಇದರಲ್ಲಿ ನಾವು ಕೊಡ್ತೀವಿ. ಅನಿಮೇಷನ್ನು, ನ್ಯಾರೇಷನ್ನು, ವಾಟರ್ ಮಾರ್ಕ್ ಕೊಳ್ಳೋದು ನೋಡ್ಕೊಂಡು ಈಗ ಅನಿಮೇಷನ್ ಕೊಟ್ಟಿದ್ದೀನಿ. ಯಾವ ಥರ ಇರಬೇಕು ಅಂತ ನಾವೀಗ ಕನ್ನಡ ಸೌಂಡ್ ಬೇಕು ಅದಕ್ಕೆ ಕೊಟ್ಟಿವಿ. ಎಲ್ಲ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ನಾವು ಏನು ಕ್ಲಿಕ್ ಮಾಡಿದೋ ಅದು ಥರ ಬರುತ್ತೆ. ಟೈಮಿಂಗ್ಸು ಮತ್ತು ಅನಿಮೇಷನ್ನು ನಮ್ಮ ಧ್ವನಿ ನೋಡೋಣ ಆ ಕನ್ನಡದಲ್ಲಿ ಇದೆ. ಈ ಥರ ಬರುತ್ತೆ. ಸಪ್ರೇಟ್ ಮಾಡಬೇಕು. ಅದು ನೋಡಿ, ಅದು ಸ್ಕ್ರಿಪ್ಟು ಮತ್ತು ಶಾರ್ಟ್ಗಳು ರೆಡಿ ಮಾಡ್ತಾಯಿದೆ ಸೆಕೆಂಡ್ಗಳು. ಶಾರ್ಟ್ ಬೈ ಶಾರ್ಟ್ ರೆಡಿ ಆಗ್ತಿದೆ ಫ್ರೆಂಡ್ಸ್ ನೋಡಿ. ಶಾರ್ಟ್ 1 ದೃಶ್ಯ 1 ದೃಶ್ಯ 2 ರೆಡಿ ಆಗುತ್ತಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಫ್ರೆಂಡ್ಸ್. ಈಗ 5 ಸೈಡ್ ಆಗಿದೆ. ಈಗ ಶಾರ್ಟ್ಸು ಕಂಪ್ಲೀಟ್ ಆಗಿದೆ. ಈಗ ನಾವು ಇದನ್ನ ಓಪನ್ ಮಾಡಿಬಿಟ್ಟು ಹೌದು ಕೊಡೋದು. ಇಲ್ಲಾಂದ್ರೆ ನೆಕ್ಸ್ಟ್ ಏನಿದೆ ಕರೆಕ್ಷನ್ ಕೊಡೋದು. ನಾನು ಈಗ ಇಸ್ಕೊಟ್ಟಿದ್ದೀನಿ. ಈಗ ಅದು ಇಮೇಜಸ್ಸು ವಿಡಿಯೋಸ್ಗಳು ಜನರೇಟ್ ಆಗ್ತಿದೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಬೇಕು. ಆ ಸೀನ್ ಬೈ ಸೀನು ವಿಡಿಯೋ ಮತ್ತು ಇಮೇಜ್ಗಳು ರೆಡಿ ಆಗ್ತಿದೆ. ಇನ್ ಕೇಸ್ ಅದರಲ್ಲಿ ಏನಾದರೂ ತಪ್ಪಿದ್ರೆ ಅದಕ್ಕೆ ಅದೇನೇ ತಿದ್ದುಪಡಿ ಮಾಡ್ಕೊಳ್ಳುತ್ತೆ, ಕರೆಕ್ಷನ್ ಕೊಡ್ಕೊಳ್ಳುತ್ತೆ. ಈಗ ಈ ರೀತಿ ಆಗಿದೆ. ಚೆಕ್ ಮಾಡ್ಕೊತಾರೆ ನಾವು. ಈಗ ಅದು ಜನರೇಟ್ ಆಗಿದೆ. ವಿಡಿಯೋ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಜನರೇಟಿಂಗ್ ವಿಡಿಯೋಸ್ ಆಗ್ತಿದೆ. ಸ್ವಲ್ಪ ಕಾಯಬೇಕು. ರೆಡಿ ಆಗ್ತದೆ. ಇಮೇಜಸ್ಸು, ವಿಡಿಯೋಸು ಮತ್ತು ವಾಯ್ಸ್ ಓವರು ಎಲ್ಲ ಜನರೇಟ್ ಆಗ್ತಿದೆ ನೋಡಿ ಫ್ರೆಂಡ್ಸ್. ಈಗ ವಿಡಿಯೋಸ್ಗಳು ರೆಡಿ ಆಗ್ತಿದೆ, ಜನರೇಟ್ ಆಗ್ತಿದೆ.
ಇದು ತುಂಬ ಸಿಂಪಲ್ ಫ್ರೆಂಡ್ಸ್, ಎಲ್ಲ ಅಪ್ಲಿಕೇಶನ್ ಇದೆ ಬೆಸ್ಟು. ಯಾಕಂದರೆ ಬೇರೆ ಇದರಲ್ಲಿ ನಾವೇ ಸ್ಟೋರಿ ತಗೊಂಡು ಅದನ್ನ ಇಮೇಜು ಮತ್ತು ಮೋಷನ್ ಪ್ರಾಂಪ್ಟ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ಪು ಮಾಡೋಕ್ಕಿಂತ ಒಂದೇ ಸರಿ ಇಮೇಜ್ ತಗೊಂಡು ಚಾರ್ಟ್ ತಗೊಂಡು ಇದಕ್ಕೆ ಪ್ಲೇಸ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ವೀಡಿಯೋಸು ಕೊಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗಿದೆ, ಫೋಟೋಸ್ ಬಂದಿದೆ, ವೀಡಿಯೋಸ್ ಎಲ್ಲ ರೆಡಿ ಆಗಿದೆ, ವಾಯ್ಸ್ ಓವರ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ವೀಡಿಯೋ ಮಾತ್ರ ಬ್ಯಾಲೆನ್ಸ್ ಇದೆ. ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಆಗಿರೋದು focal.com ml.com ಅಂತ ಗೂಗಲ್ ಸರ್ಚ್ ಮಾಡಿ, ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ ತೋರಿಸುತ್ತೆ. ಜನರೇಷನ್ ಇರ್ತಿದೆ ಫ್ರೆಂಡ್ಸ್. ಈಗ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಡೆಮೋ ಆನ್ ಮಾಡಿದ್ದೀನಿ, ಪ್ಲೇ ಮಾಡಿದ್ದೀನಿ ನೋಡೋಕ್ಕೆ ಹತ್ರ ಬಂದಿದೆ ಅಂತ. ವಾವ್, ಸೂಪರ್. ಇದು ನಾನು ನಿಮಿಷ ಕೊಟ್ಟಿದ್ದೀನಿ. ಬೇಕಾದ್ರೆ ಕ್ಯಾರೆಕ್ಟರು ಅಂದರೆ ಸ್ಟಿಕ್ಕು ನ್ಯಾರೇಟರ್ ಕ್ಯಾರೆಕ್ಟರ್ ಕೊಡ್ಬೋದು. ಈ ವಿಷಯ ಇಲ್ಲಾಂದ್ರೆ ಬೇರೆ ಕೂಡ ಚೇಂಜ್ ಮಾಡ್ಕೋಬೋದು. ಈಗೆಲ್ಲ ಆದಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂದಿದೆ, ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಡೌನ್ಲೋಡ್ ಬಟನ್ ಇದೆ, ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಕೆಳಗೆ ಎಕ್ಸ್ಪೋರ್ಟ್ ಬಟನ್ ಇದೆ, ಆಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಆಗಿ ಫ್ರೆಂಡ್ಸ್. ಡೌನ್ಲೋಡ್ ಎಕ್ಸ್ಪೋರ್ಟ್ ಕೊಡಿ, ಡೌನ್ಲೋಡ್ ಆಗುತ್ತೆ. ಈಗ ಡೌನ್ಲೋಡ್ ಆಗಿದೆ, ಗ್ಯಾಲರಿಗೆ ಸೇವ್ ಆಗ್ತಿದೆ. ಈ ಥರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಯಾವ ಥರ ಅಂತ ಇದೆ. ಇಲ್ಲಿ ಡೌನ್ಲೋಡ್ ಇದೆ, ಡೌನ್ಲೋಡ್ ಕೊಡಿ ಸರ್ ಫ್ರೆಂಡ್ಸ್, ಡೌನ್ಲೋಡ್ ಆಗುತ್ತೆ. ವಿಫಲವಾಗುತ್ತಿದ್ದ ಪರೀಕ್ಷೆಯಲ್ಲಿ ಕಡಿಮೆ ಅಂಕ, ಕೆಲಸದಲ್ಲೂ ತಪ್ಪು ಶ್ರವರಿಸುತ್ತಿದ್ದರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.